ವೀಕ್ಷಕರೇ, ನಾಳೆ ಸೋಮವಾರ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ 12 ಮತ್ತು 13ನೇ ಕಂತಿನ ಹಣ ಅಂದರೆ ಒಟ್ಟಿಗೆ 4,000 ರೂಪಾಯಿ ಹಣ. 12ನೇ ಕಂತಿನ ಹಣದ್ದು 2,000 ಮತ್ತು 13ನೇ ಕಂತಿನ ಹಣದ್ದು 2,000, ಟೋಟಲ್ ಆಗಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗ್ತಾ ಇರುವಂಥದ್ದು. ನಾಳೆ ಇದು ಸುಮಾರು 10:30 ಹೊತ್ತಿಗೆ ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಆದರೆ ಇಲ್ಲಿ ಒಂದು ಕಂಡೀಷನ್ ಅಪ್ಲೈ ಆಗುತ್ತೆ, ಇದು ಎಲ್ಲರಿಗೂ ಕೂಡ ಜಮೆ ಆಗುತ್ತೆ ಅಂತ ನೀವು ಕೇಳಬಹುದು. ಸೊ ಇದ್ರ ಬಗ್ಗೆ ಇಲ್ಲಿ ಅಪ್ಡೇಟ್ ಅನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ವೀಕ್ಷಕರೇ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಬಿಕಾಸ್ ನೀವು ಸ್ಕಿಪ್ ಮಾಡೋದ್ರಿಂದ ಈ ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಂದ ಇಂಪಾರ್ಟೆಂಟ್ ಆಗಿರುವಂತಹ 2 ಅಪ್ಡೇಟ್ಗಳು ಬಂದಿದ್ದಾವೆ. ಸೊ ಈ ಅಪ್ಡೇಟ್ ನಿಮಗೆ ಕೇಳಿಸಿದ್ರೆ ತುಂಬ ಖುಷಿ ಪಡ್ತೀರಾ. ಹಾಗಾದರೆ ಬನ್ನಿ, ಈ ಗೌರಿ ಗಣೇಶ ಹಬ್ಬಕ್ಕೆ ಹಣ ನಿಮಗೆ ಜಮೆ ಆಗಿಲ್ಲ. ಸೊ ಇದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತಾನೆ, ಯಾಕೆ ನಿಮಗೆ ಜಮೆ ಆಗಿಲ್ಲ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾನೆ. ಇದಷ್ಟೇ ಅಲ್ಲದೆ ಈ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಯಾರಿಗೆ ಬರ್ತಾ ಇದೆ ಮತ್ತು ಯಾರಿಗೆ ಬರ್ತಾ ಇಲ್ಲ ಅಂತ ತಿಳಿಸಿಕೊಡ್ತೇನೆ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ವಾಚ್ ಮಾಡಬೇಕು ಅಷ್ಟೇ, ನೀವೇನು ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಬನ್ನಿ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಅಫಿಷಿಯಲ್ ಆಗಿ ಬಂದಿರುವಂತಹ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಆದರೆ ಸ್ನೇಹಿತರೆ, ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು. ನಾನು ಹೇಳೋದು ನಿಮಗೆ ಎಲ್ಲ ಖಂಡಿತ ಅರ್ಥ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಹಾಗಾದರೆ ಬನ್ನಿ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಈ ಹಲವಾರು ವಿಷಯಗಳು ಬಂದಿದ್ದಾವೆ. ಈ ಗೌರಿ ಗಣೇಶಕ್ಕೆ ಯಾಕೆ ಹಣ ಬಂದಿಲ್ಲ, ಮತ್ತು ನಿಮಗೆ ಯಾವಾಗ ಈ ಹಣ ಬರುತ್ತೆ, 4,000 ರೂಪಾಯಿ ಹಣ ಬರುತ್ತಾ, 2,000 ರೂಪಾಯಿ ಹಣ ಬರುತ್ತಾ, ಸೊ ಎಲ್ಲ ಇನ್ಫಾರ್ಮೇಷನ್ ಇದೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಬನ್ನಿ ವೀಕ್ಷಕರು, ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಇವಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆದಾಗ ಅಲ್ಲಿ ಒಂದು ಆಲ್ ಅಂತ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಬೇಕು. ಅದ್ರ ಜೊತೆಗೆ ಸ್ನೇಹಿತರೆ, ಈ ವಿಡಿಯೋಕ್ಕೆ ತಪ್ಪದೆ ಲೈಕ್ ಮಾಡಿ. ನಾನು ಈ ವಿಡಿಯೋಗೆ ನಿಮ್ಮಿಂದ 1,000 ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ. ಸೊ ಆದಷ್ಟು ಬೇಗ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಮಾಡಿ. ಓಕೆ ವೀಕ್ಷಕರೇ, ಈ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮಾಡಿ. ಓಕೆ ಬನ್ನಿ, ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ. ನೋಡಿ, ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆಯ ಈ 4,000 ರೂಪಾಯಿ ಹಣ ಈ ಒಂದು ವಾರದಲ್ಲಿ ಹಾಕ್ತೇವೆ ಅಂತ ಹೇಳಿದ್ರು, ಬಟ್ ಇನ್ನೂ ಯಾಕೆ ಹಾಕಿಲ್ಲ ಅಂತ ನೀವು ಕೇಳಬಹುದು. ವೀಕ್ಷಕರು, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಇಲ್ಲಿ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತಿಳ್ಕೊಳ್ಳಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಒಂದು ವಾರದಲ್ಲಿ ಜಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಅದೇ ಪ್ರಕಾರನ ಇವರು ಹಣವನ್ನು ಜಮೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡಿದ್ರೆ ವೀಕ್ಷಕರೇ, ಇವರು ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ನಿಮಗೆ ಹಣ ಅನ್ನೋದು ಜಮೆ ಆಗ್ತಾ ಇದೆ ಅಂತೆ. ಸೊ ಇದು ಎಲ್ಲರಿಗೂ ಕೂಡ ಜಮೆ ಆಗ್ತಾ ಇಲ್ಲ. ಸೊ ನಾನು ಕೂಡ ಚೆಕ್ ಮಾಡಿದೆ, ನಿಮಗೆ ಹಣ ಜಮೆ ಆಗ್ತಾ ಇದೆ, ಆದರೆ ಎಲ್ಲರಿಗೂ ಕೂಡ ಇದು ಜಮೆ ಆಗ್ತಾ ಇಲ್ಲ. ಸೊ ಯಾಕೆ ಜಮೆ ಆಗ್ತಾ ಇಲ್ಲ ಅಂತ ನಾನು ರಿಸರ್ಚ್ ಮಾಡಿದೆ. ಅವಾಗ ನನಗೆ ಗೊತ್ತಾಯಿತು, ಇವರು ಹಣವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಇವಾಗ 3 ರಿಂದ 4 ದಿನ ಆಯಿತು ಅಷ್ಟೇ. ಸೊ ನಿಮ್ಮ ಖಾತೆಗಳಿಗೆ ಸೋಮವಾರ ಉಳಿದಿರುವಂತಹ ಎಲ್ಲ ಯಾರಿಗೆ ನಿಮಗೆ ಹಣ ಬಂದಿಲ್ವಲ್ಲ, ನಿಮಗೆ ಇದೇ ಸೋಮವಾರ ಅಂತಂದರೆ ನಾಳೆ ಆಗ್ಬೋದು, ಸೋಮವಾರ 10:30 ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿದೆ. ಸೊ ಯಾವ ಒಂದು ಮಹಿಳೆಯರಿಗೆ ಇದು ಜಮೆ ಆಗಲಿದೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಅಪ್ಡೇಟನ್ನು ನಾನು ನೀಡ್ತೇನೆ. ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಯ ಒಂದು ಮಹಿಳೆಯರಿಗೂ ಕೂಡ ಈ ಹಣ ಅನ್ನೋದು ಜಮೆ ಆಗುತ್ತೆ. ಹಾಗಾದರೆ ಇಲ್ಲಿ ಹಲವು ಜಿಲ್ಲೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಹಾಗಾದರೆ ನಮ್ಮ ಜಿಲ್ಲೆಯಲ್ಲಿ ಇದು ಜಮೆ ಆಗೋದಿಲ್ವಲ್ಲ ಅಂತ ನೀವು ಕೇಳ್ಬೋದು. ವೀಕ್ಷಕರೇ ನೋಡಿ, ಇವರು ಯಾವ ರೀತಿ ಹಾಕ್ತಾ ಇದ್ದಾರೆ ಅಂತಂದರೆ, ಒಂದು ಜಿಲ್ಲೆ ಅಂತ ತಗೊಳ್ತಾ ಇದ್ದಾರೆ. ಆ ಜಿಲ್ಲೆಯಲ್ಲಿ ಎಲ್ಲರಿಗೂ ಕೂಡ ಇವರು ಹಾಕ್ತಾ ಇಲ್ಲ. ಆ ಜಿಲ್ಲೆಯಲ್ಲಿ ಒಂದು 20 ರಿಂದ 30% ಮಹಿಳೆಯರಿಗೆ ಇವತ್ತು ಹಾಕ್ತಾರೆ, ಮತ್ತೆ ಆ ಜಿಲ್ಲೆಗೆ ಮುಗಿಸ್ತಾರೆ. ಇವತ್ತೇನು 20 ರಿಂದ 30% ಹಣವನ್ನು ಹಾಕೋದಿತ್ತಲ್ಲ, ಸೊ ಅದನ್ನು ಅವರು ಅಲ್ಲಿಗೆ ಎಂಡ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಡೇ ಬೇರೆ ಜಿಲ್ಲೆ ತಗೊಂತಾರೆ, ಮತ್ತು ಅದರ ನೆಕ್ಸ್ಟ್ ಡೇ ನಿಮ್ಮ ಜಿಲ್ಲೆಯನ್ನೇ ತಗೊಂಡು ಮತ್ತೆ ಈ 30 ಅಂದರೆ 100ರಲ್ಲಿ 30 ಜನರಿಗೆ ಹಾಕಿರ್ತಾರಲ್ಲ, ಮತ್ತೆ ಇವರು 31 ರಿಂದ 50 ಜನರಿಗೆ ಈ ರೀತಿ ಹಣವನ್ನು ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ. ಹಂತವಾಗಿ ನಿಮ್ಮ ಖಾತೆಗಳಿಗೆ ಅಂತಂದರೆ ಹಣ ಇದು ಜಮೆ ಆಗ್ತಾ ಇದೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಮೊದಲನೆಯ ಬಾರಿಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ವೀಕ್ಷಕರೇ, ದಯವಿಟ್ಟು ಲೈಕ್ ಮಾಡಿ. ಸೊ ಬನ್ನಿ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕು. ಅದೇ ರೀತಿ ಇಲ್ಲಿ ನೀವು ಕೇಳಬಹುದು ಇನ್ನೊಂದು ಅಪ್ಡೇಟು. ಇಲ್ಲಿ ಇವರು 4,000 ರೂಪಾಯಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇವರು ನಮಗೆ ಕೊಡೋದು ಕೇವಲ 2,000 ರೂಪಾಯಿ ಹಣ ಮಾತ್ರ ಅಂತ ನೀವು ಕೇಳ್ಬೋದು. ವೀಕ್ಷಕರೇ, ಮಾಹಿತಿ ಪ್ರಕಾರ ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ಆಲ್ರೆಡಿ ವಿಡಿಯೋದಲ್ಲೂ ಕೂಡ ಹೇಳಿದ್ದೇನೆ. ಸೊ ಆ ವಿಡಿಯೋನ ನೋಡದೇ ಇರುವಂತಹ ವೀಕ್ಷಕರು ಮಾತ್ರ ಈ ರೀತಿ ಮಾತಾಡ್ತೀರಾ. ಸೊ ಆ ವಿಡಿಯೋ ನಮ್ಮ ಚಾನಲಲ್ಲಿ ಇದಾವೆ. ಸೊ ನೋಡ್ಕೊಂಡು ಬನ್ನಿ. ಯಾವ ವಿಡಿಯೋ ಅಂತಂದ್ರೆ, ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಹೇಳಿದ್ದಾರೆ, ನಾವು 12 ಮತ್ತು 13ನೇ ಕಂತಿನ ಹಣವನ್ನು, 2 ಕಂತಿನ ಹಣವನ್ನು ಒಂದೇ ಬಾರಿಗೆ ನಾವು ಜಮೆ ಮಾಡ್ತೇವೆ ಅಂತ ಇವರು ಹೇಳಿದ್ದಾರೆ. ಆದರೆ ಇವರು ಮತ್ತೆ ಇನ್ನೊಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಪತ್ರಕರ್ತರವ್ರನ್ನ ಕೇಳ್ತಾರೆ, ಯಾಕೆ ಮೇಡಮ್ ಇದು ಅವಾಗೂ ಹಾಗೆ ಹೇಳಿದ್ರಿ 11 ಮತ್ತು 12ನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ, ಬಟ್ ಇವಾಗ ನೋಡಿದ್ರು 12 ಮತ್ತು 13ನೇ ಕಂತಿನ ಹಣ ಜಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕೇವಲ 2,000 ರೂಪಾಯಿ ಹಣ ಮಾತ್ರ ಹಾಕಿದ್ದೀರಾ ನೀವು ಇದುವರೆಗೂ ಕೂಡ, ಎಲೆಕ್ಷನ್ ಮುಗಿದ ನಂತರನೂ ಕೂಡ. ಆದರೆ ಇಲ್ಲಿ ಮಹಿಳೆಯರಿಗೆ ಬರಬೇಕಾಗಿರುವಂಥದ್ದು 6,000 ರೂಪಾಯಿ ಹಣ. ಇವೆಲ್ಲವನ್ನು ನೀವು ಯಾಕೆ ಹಾಕಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೋಡಿ, ಈ PM ಕಿಸಾನ್ ಹಣ ಆಗಲಿ ಅಥವಾ ಈ ಏನು ಇನ್ಶೂರೆನ್ಸ್ ಕಟ್ತಾ ಇರ್ತಾರಲ್ಲ ಈ ಹಣ ಆಗಲಿ, ನಿಮ್ಮ ಖಾತೆಗಳಿಗೆ ಇವರು ಬರಲಿಕ್ಕೆ ಸುಮಾರು ದಿನಗಳು ತಗೊಳ್ತಾ ಇದ್ದಾವೆ. ಆದರೆ ನಾವು ನಿಮಗೆ ತಿಂಗಳಲ್ಲೇ ಹಣ ಹಾಕಬೇಕು ಅಂತಂದರೆ ಅಲ್ಲಿ ನಮ್ಮ ಸರ್ವರ್ ಬಿಸಿ ಬರುತ್ತೆ, ಮತ್ತು ತಾಂತ್ರಿಕ ದೋಷ ಅದರಲ್ಲಿ ಒಳಗೊಂಡಿರುತ್ತೆ. ಇವೆಲ್ಲವನ್ನು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಹಲವಾರು ಇಲ್ಲಿ ಕೆಲಸದಾರರು ವರ್ಕ್ ಮಾಡಬೇಕಾಗುತ್ತೆ. ಇದರಿಂದ ಹಣ ವರ್ಗಾವಣೆ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ದಯವಿಟ್ಟು ತಾಳಿರಿ, ಇದರಿಂದ ನಿಮಗೆ ಖಂಡಿತ ಒಂದು ಖುಷಿಯ ವಿಚಾರ ನಾನು ನಿಮಗೆ ಕೊಡ್ತೇನೆ ಅಂತ ಅವರು ತಿಳಿಸಿದ್ರು. ಅದೇ ಮಾತಿನ ಪ್ರಕಾರ ಬರೋದಾದರೆ ಅವರು ಕೇವಲ 2,000 ರೂಪಾಯಿ ಹಣ ಮಾತ್ರ ಹಾಕಿದ್ರು. 11 ಮತ್ತು 12 ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದ್ರು, ಅವರು ಆಗಲಿಲ್ಲ. ಆದರೆ ಇವಾಗ
ಅದನ್ನು ಬಿಡಿ, ಇವಾಗ ಇವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ 4,000 ರೂಪಾಯಿ ಹಣವನ್ನು ಹಾಕ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ಇಲ್ಲಿ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು, ಹೌದು 4,000 ರೂಪಾಯಿ ಹಣ ನಮ್ಮ ಖಾತೆಗಳಿಗೆ ಬಂತು ಅಂತ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನಂತಂದರೆ, ಈ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬಂತ ಅಂತ ನೋಡೋದಾದರೆ ಇಲ್ಲ, ಎಲ್ಲ ಒಂದು ಮಹಿಳೆಯರಿಗೆ ಇದು ಬರಲಿಲ್ಲ, ಕೇವಲ ಕೆಲವು ವ್ಯಕ್ತಿಗಳಿಗೆ, ಕೆಲವು ಮಹಿಳೆಯರಿಗೆ ಇದು ಬಂದಿರುವಂಥದ್ದು. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ಈ 4,000 ರೂಪಾಯಿ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದರೆ, ನೋಡಿ ನಾಳೆ 10:30 ಮೇಲ್ಪಟ್ಟು ಇದು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿಬಿಟ್ಟು ಕರ್ನಾಟಕದ ಎಲ್ಲ ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆಗಿಬಿಟ್ಟು ನಿಮ್ಮ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದ್ರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದ್ರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದ್ರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ, ನೋಡಿ ಖಾತೆಗಳಿಗೆ ಜಮೆ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆ ಇನ್ ಕೇಸ್ ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ, ಸೊ ನಿಮಗೆ ಹಣ ಬಂದಿರುವಂತಹ ಸಾಧ್ಯತೆ ಇಲ್ಲಿ 99% ಇರುತ್ತೆ. ಸೊ ನಾನು ನಿಮಗೆ 100% ಕನ್ಫರ್ಮೇಷನ್ ಅನ್ನು ಕೊಡೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಇದು ನಾಳೆನೇ ಈ ವಿಡಿಯೋ ನೀವು ನೋಡೋ ಹೊತ್ತಿಗೆ ಇದು ಬರೋದಿಲ್ಲ. ನಾಳೆ ಈವ್ನಿಂಗ್ ಆದರೂ ಬರ್ಬೋದು, ನಾಳೆ ಸಂಜೆ ಆದರೂ ಬರ್ಬೋದು. ಇವರು ನೈಟು 5:30 ತನಕ, ಸಂಜೆ 5:30 ತನಕ ಕೂಡ ನಿಮಗೆ ಹಣವನ್ನು ಕ್ರೆಡಿಟ್ ಮಾಡ್ತಾರೆ. ಸೊ ನಾಳೆ ಇದು 10:30 ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಹಣ ಅನ್ನೋದಾದರೆ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಸೊ ಇನ್ನೊಂದು ಗಮನಿಸಬೇಕಾದಂತಹ ವಿಷಯ ಏನಂತಂದರೆ, ಕರ್ನಾಟಕದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಥರನೇ ಮತ್ತೊಂದು ಯಾವುದಾದ್ರೂ ಯೋಜನೆ ಇದೆಯಾ ಅಂತ ನೀವು ಕೇಳ್ಬೋದು. ಹೌದು ಇದೆ. ಆ ಯೋಜನೆಯ ಮುಖಾಂತರ ನೀವು ಇನ್ನೂ ಅನೇಕ ರೀತಿಯ ಉಪಯೋಗವನ್ನು ಪಡೆಯಬಹುದಾಗಿರುತ್ತೆ. ಸೊ ಆ ಒಂದು ವಿಡಿಯೋನ ನಾನು ನಮ್ಮ ಚಾನಲಲ್ಲಿ ತಿಳಿಸ್ತೇವೆ. ಸೊ ಆ ವಿಡಿಯೋ ನೀವು ವೀಕ್ಷಿಸಬಹುದು. ಇದರಿಂದ ನಿಮ್ಮ ಖಾತೆಗಳಿಗೆ ಹಣ ಎಷ್ಟು ಬರುತ್ತೆ ಅಂತಂದರೆ ಸುಮಾರು ಹಣ ಬರುತ್ತೆ. ಇಲ್ಲಿ ಇವರು ತಿಂಗಳ ಹಾಕೊಳ್ತಾ ಹೋಗೋದಿಲ್ಲ. ಸೊ ಇವರು ಒಂದೇ ಬಾರಿಗೆ ಕ್ರೆಡಿಟ್ ಮಾಡ್ತಾರೆ. 10,000 ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿ ಈ ಥರ ನಿಮಗೆ ಹಣ ಸಿಗುತ್ತೆ. ಸೊ ಆ ಒಂದು ಸ್ಕೀಮ್ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ. ಸೊ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಸೊ ಆ ವಿಡಿಯೋ ಮೋಸ್ಟ್ ವಾಂಟೆಡ್ ವಿಡಿಯೋ ಆಗಿರುತ್ತೆ. ಅದನ್ನೆಲ್ಲರೂ ಕೂಡ ನೀವು ನೋಡಬಹುದಾಗಿರುತ್ತೆ. ಆದರೆ ಇನ್ನೊಂದು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ತಿಳಿಸಿದ್ದಾರೆ ಅಂತಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇಲ್ಲಿ ಕರ್ನಾಟಕದಲ್ಲಿನೇ ಅತ್ಯಂತ ಒಂದು ಜನಪ್ರಿಯ ಯೋಜನೆ ಅಂತ ಇದನ್ನು ಒಂದು ಘೋಷಣೆ ಮಾಡಲಾಗಿದೆ. ಬಿಕಾಸ್ ಈ ಒಂದು ಯೋಜನೆ ಮಹಿಳೆಯರಿಗೆ ಅದೆಷ್ಟು ಉಪಯೋಗವಾಗಿದೆ ಅಂತಂದರೆ ತುಂಬನೇ ಉಪಯೋಗವಾಗಿದೆ ಅಂತ ಇವರು ಹೇಳಿರುವಂಥದ್ದು ಸ್ನೇಹಿತರೆ. ಆದರೆ ಇನ್ನೂ ಒಂದು ನಾವು ಗಮನಿಸಬೇಕಾದಂತಹ ವಿಷಯ ಏನಂತಂದರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು, ಇಲ್ಲಿ ನಾವು ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಹಣವನ್ನು ಜಮೆ ಮಾಡ್ತಾ ಇದ್ದೇವೆ, ಎಲ್ಲರೂ ಕೂಡ ದಯವಿಟ್ಟು ತಾಳ್ಮೆ ತಗೊಳ್ಳಿ ಅಂತಲೂ ಕೂಡ ಅವರು ಹೇಳಿದರು. ಆದರೆ ಇಲ್ಲಿ ಇನ್ನೊಂದು ಏನು ವಿಚಾರ ಅಂತಂದರೆ, ಸೊ ಅವರು ಮಾತನಾಡಿರುವಂತಹ ಒಂದು ವಿಡಿಯೋ ಇದೆ. ನಿನ್ನೆ ಅವರು ನಿಮಗೆಲ್ಲರಿಗೂ ಕೂಡ ಒಂದು ಶುಭವನ್ನು ಕೋರಿರುತ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಒಂದು ಇನ್ಫಾರ್ಮೇಷನ್ ಅನ್ನು ಅವರು ತಿಳಿಸಿರುವಂಥದ್ದು. ಸೊ ನಾನು ವಿಡಿಯೋ ಹಾಕಿದರೆ ನಮ್ಮ ಚಾನಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ ನಾನು ನಿಮಗೆ ಆಡಿಯೋ ಕ್ಲಿಪ್ಪನ್ನು ಹಾಕ್ತೇನೆ. ಸೊ ನೀವು ನೋಡ್ಕೋಬಹುದು, ಕೇಳ್ಕೋಬಹುದು ಅಷ್ಟೇ. ನಮಸ್ಕಾರ. ನಾಡಿನ ಸಮಸ್ತ ಎಲ್ಲ ಬಾಂಧವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಗಣೇಶನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ, ನಾಡಿನಲ್ಲಿ ಒಳ್ಳೆಯ ಮಳೆಯನ್ನು ಕೊಟ್ಟಿದೆಯಾ, ಎಲ್ಲರಿಗೂ ಒಳ್ಳೆಯದು ಮಾಡಪ್ಪ ತಂದೆ. ಅದೇ ರೀತಿ ಎಲ್ಲರಿಗೂ ಉತ್ತಮ ಆರೋಗ್ಯ, ಒಳ್ಳೆಯ ಕನಸನ್ನು ಕೊಟ್ಟು ಇಡೀ ಕರ್ನಾಟಕ ರಾಜ್ಯ ಸುಖ ಮತ್ತು ಸಮೃದ್ಧಿಯಿಂದ ತುಳ್ಕಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇವರು ಒಂದು ಇನ್ಫಾರ್ಮೇಷನನ್ನು ಕೂಡ ತಿಳಿಸಿಕೊಟ್ಟಿರುವಂಥದ್ದು. ಇದಷ್ಟೇ ಅಲ್ಲ, ಸೊ ಅದೇನು ಇನ್ಫಾರ್ಮೇಷನ್ ಅಂತಂದರೆ, ವೀಕ್ಷಿಸಿ ಪಂಚಾಯಿತಿ ಇಂದು ಸಂಜೆ 7:30ಕ್ಕೆ ಕನ್ನಡದ 10 ಹಲವು ಚಾನಲ್ಗಳಲ್ಲಿ ಇದು ಬರುತ್ತೆ ಅಂತ ಅವರು ಹೇಳಿದರು. ಸೊ ಏನು ಅಂತಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ ಅಪ್ಡೇಟನ್ನು ಕೂಡ ಅವರು ಇಲ್ಲಿ ಇಂಡೈರೆಕ್ಟ್ ಆಗಿ ತಿಳಿಸಿರುವಂಥದ್ದು. ಸೊ ಅವ್ರು ಏನು ಹೇಳಿದರು ಅಂತ ನಾನು ನಿಮಗೆ ಹೇಳ್ತೇನೆ, ಬನ್ನಿ. ದಯವಿಟ್ಟು ಈ ಆಡಿಯೋನ ನೀವು ಕೇಳಿಸ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಬನ್ನಿ. ಯೋಜನೆಗೆ ನಾವು ಎಲೆಕ್ಷನ್ ರೂಟ್ ಹಾಕಿದ್ರು. ಇದು ಸಣ್ಣ ಅಮೌಂಟ್, ಬಹಳಷ್ಟು ಕಡೆ ತಾಂತ್ರಿಕ ದೋಷಗಳಾಗ್ತವೆ. ಮಾನ್ಯ ಸಚಿವರು ನನ್ನ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ಅವರನ್ನ ನಾವು ಸ್ಟಾಪ್ ಮಾಡಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನು ಪ್ರಮೋಟ್ ಮಾಡೋದಕ್ಕೆ ನಿಂತರ ಇಡೀ ಬೆಳಗಾವಿ ಕ್ಷೇತ್ರವನ್ನ ಗೃಹಲಕ್ಷ್ಮಿಮಯ ಮಾಡಬಹುದಾಗಿದೆ. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ. 1, 2, 3 ದುಡ್ಡೇನೋ ಹೋಗ್ತಾ ಇದೆ, ಊಟ ಆ ಕಡೆಯಿಂದ ಬರಲಿಲ್ಲ. ಒಂದು ಸರ್ಕಲ್ನಲ್ಲಿ 2 ನಿಮಿಷ ನನ್ನ ಗಾಡಿಯನ್ನು ನಿಲ್ಲಿಸಿದ್ರೆ ಆ 2 ನಿಮಿಷದಲ್ಲಿ ರೆಡ್ ಲೈಟ್ ಇದ್ದಾಗ ಜನರ ಜೀವನ ಅಷ್ಟೊಂದು ಸುಲಭ ಇಲ್ಲ. ವೀಕ್ಷಕರೇ, ಪಂಚಾಯಿತಿ ಅಂತ ಒಂದು ಅವರು ಮಾಹಿತಿಯನ್ನು ನೀಡಿರುವಂಥದ್ದು. ಏನು ಅಂತಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆ ಎಲೆಕ್ಷನಿಗೋಸ್ಕರನೇ ಮಾಡಿರುವಂತಹ ಯೋಜನೆಯ ಅಂತ ಪತ್ರಕರ್ತರು ಕೇಳ್ತಾರೆ, ಮಾಧ್ಯಮ ವರ್ಗದವರು. ಅವಾಗ ಅವ್ರು ಹೇಳ್ತಾರೆ, ನೋಡಿ ನಮಗೂ ಕೂಡ ಹಲವಾರು ತಾಂತ್ರಿಕ ದೋಷಗಳಾಗ್ತವೆ. ಸೊ ಇದನ್ನು ಯಾರು ಕೂಡ ನೋಡೋದಿಲ್ಲ, ಮೇಲೆ ಮಾತ್ರ ಎಲ್ಲರೂ ಮಾತಾಡ್ತಾರೆ. ಇದೆಲ್ಲ ನಂಬಬೇಡಿ. ಸೊ ನಿಮಗೆ ಯಾವುದೇ ರೀತಿ ನೀವು ವೋಟ್ ಹಾಕಬೇಕು ಅಂತ ನಾವು ಹೇಳ್ತಾ ಇಲ್ಲ. ನಾವು ಜನರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಹಾಗಾಗಿ ನಾವು ಸಹಾಯ ಮಾಡ್ತೇವೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತಲೂ ಕೂಡ ಈ ಮಾಧ್ಯಮ ವರ್ಗದವರ ಜೊತೆ ಮಾತನಾಡಿರುವಂಥದ್ದು. ವೀಕ್ಷಕರ, ಈ ಮಾಹಿತಿನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಕೂಡ ಮಾಡ್ಬೋದಾಗಿರುತ್ತೆ. ಓಕೆ, ಥ್ಯಾಂಕ್ ಯು.